ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬೈಕ್ ಫಾಸಿಲ್ ಮಾತಾಡ್ತಿದ್ದೀನಿ. ಇವತ್ತಿನ ವಿಷಯ ಬಂದ್ಬಿಟ್ಟು ಹೀರೋ ಎಕ್ಸ್ಪಲ್ಸ್ ನ ತಂದಿದ್ದೀನಿ. ಈ ಗಾಡಿ ಬಂದು ನನ್ನ ಹತ್ರ 2.5 ತಿಂಗಳು ಆಗಿದೆ. 2.5 ತಿಂಗಳು ಆದ್ಮೇಲೆ ನಾನು ಗಾಡಿನ ಫುಲ್ ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಇದು ಆಕ್ಸಿಡೆಂಟ್ ವೆಹಿಕಲ್. ಇದು ಕಸ್ಟಮರ್ ನನ್ನ ಹತ್ರ ಸುಮಾರು ಒಂದು 30 ಕಿಲೋಮೀಟರ್ ಗಾಡಿ ತಂದಿದ್ದಾರೆ. ಇದು ಫುಲ್ ಗಾಡಿ ಡೆಂಟ್ ಇತ್ತು, ಮತ್ತೆ ಗಾಡಿ ಓಡಿಸೋ ಇದ್ರಲ್ಲಿ ಇತ್ತಿಲ್ಲ. ಇದು ಈಗ ಪೂರ್ತಿ ಫುಲ್ ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಮತ್ತೆ ಎಲ್ಲ ನಾನು ಆಲ್ರೆಡಿ ಪಾರ್ಟ್ 3 ವಿಡಿಯೋನಲ್ಲಿ ಹೇಳಿದ್ದೀನಿ ಎಲ್ಲ ಜೀನಿಯಸ್ ಸ್ಪೇರ್ ಪಾರ್ಟ್ಸ್ ಯೂಸ್ ಮಾಡೋದು ಅಂತ. ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿದ್ದೀನಿ. ಟ್ಯಾಂಕ್ ಎಲ್ಲ ಡೆಂಟ್ ಆಗಿತ್ತು, ಎಲ್ಲ ಡೆಂಟ್ ಎಲ್ಲ ತೆಗ್ಸಿದ್ದೀನಿ. ಚಾರ್ಸಿ ಬೆಂಡ್ ಆಗಿತ್ತು. ಮತ್ತೆ ಸೈಲೆನ್ಸರ್ ಕೂಡ, ಇದ್ರ ಸೈಲೆನ್ಸರ್ ಬಂದ್ಬಿಟ್ಟು 38,000 ರೂಪಾಯಿ ಆಗುತ್ತೆ. ಹೊಸ ಸೈಲೆನ್ಸರ್ ನಾನು ಇದಕ್ಕೆ ರೆಡಿ ಮಾಡಿಸಿದ್ದೀನಿ. ಕಸ್ಟಮರ್ಗೆ 38,000 ಉಳಿಸಿದ್ದೀನಿ. ಮತ್ತೆ ಈ ಗಾಡಿ ಫುಲ್ ರೆಡಿ ಆಗೈತೆ. ಈಗ ಮೊದಲು ಓಡಿಸಿರೋದಕ್ಕೂ ಈ ಓಡಿಸಿರೋ ಕಸ್ಟಮರ್ ಓಡಿಸಿದ್ದಾರೆ. ಏನ್ ಬೈ, ಮೊದಲು ಓಡಿಸಿದಾಗ ಆಗ್ತಿತ್ತ ಗಾಡಿ? ಇಲ್ಲ ಬೈ, ಇವಾಗ ಸಖತ್ತಾಯ್ತು ಗಾಡಿ. ಒಳ್ಳೆ ಫೀಲ್ ಕೊಡ್ತೈತಿ ಗಾಡಿ ಓಡಿಸ್ಲಿಕ್ಕೆ. ಏನಾರು ನಾನು ರೆಡಿ ಮಾಡಿದ್ರಲ್ಲಿ ಏನಾರು ಒಂದ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನಾರು ಇದೆಯಾ? ಗಾಡಿ ಓಡಿಸಿದ್ದೀರಾ ಈಗ ನೀವು? ಪಿನ್ ಪಾಯಿಂಟ್ ಇಲ್ಲ ಬೈ, ನೀಟಾಗಿ ಓಡಿಸ್ತೀನಿ. ಗಾಡಿ ಎಲ್ಲ ಚೆನ್ನಾಗೈತೆ. ನಮ್ಮ ಬ್ರದರ್ ಹಂಗ ಕೇಳಿದ್ರು, ಚೆನ್ನಾಗಿ ರೋಡ್ಬೇಡ ಆಫ್ ರೋಡಿಂಗ್ ಅಂದ್ಬಿಟ್ಟು ಅಲ್ಲೆಲ್ಲ ಕರ್ಕೊಂಡು ಹೋದ್ರು, ಓಡಿಸೋರು. ಅಲ್ಲೆಲ್ಲ ಚೆನ್ನಾಗಿತ್ತು ಗಾಡಿ, ಚೆನ್ನಾಗಿದೆ. ಇದು ತಂದಾಗನು ಮತ್ತೆ ಈಗ ಇರೋದಕ್ಕೂ ಏನ್ ಡಿಫ್ರೆನ್ಸ್ ಐತೆ ಗಾಡಿ? ಮೊದಲು ತಂದಾಗ ಬೈ ರೆಡಿ ಆಗುತ್ತಿಲ್ಲ ಅಂತ ನಾನು ನಂಬಿಕೆ ಇರಲಿಲ್ಲ. ಇವ್ರೊಂದು ವಿಡಿಯೋ ನೋಡ್ಕೊಂಡು ಬೆಳಿಗ್ಗೆನೆ ಇದೊಂದು ವಿಡಿಯೋ ನೋಡ್ಕೊಂಡು ಇವ್ರದ್ದು ಬೆಳಿಗ್ಗೆನೆ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಒಂದು 9:10 ಗಂಟೆ ಇವರೇ ಕಾಲ್ ಬ್ಯಾಕ್ ಮಾಡಿದ್ರು. ನಂತರ ಮೇಲೆ ಫೋನ್ ಮಾಡಿ ತಗೊಂಡ್ ಬನ್ನಿ ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ತಂದು ಒಂದು 3 ದಿನ ಆದ್ಮೇಲೆ ತಂದು ಬಿಟ್ಟೆ. ಅದು 15K ಫಾಲೋವರ್ಸ್ ಆಗಿತ್ತು ಅಂದ್ಬಿಟ್ಟು ಅವತ್ತು ಆಫರ್ ನಡೀತಿತ್ತು. ಅವತ್ತನ್ನು ಬಿಟ್ಟಿದ್ದು ಗಾಡಿನ. ಇವತ್ತು ಗಾಡಿ ಡೆಲಿವರ್ ಕೊಡ್ತಿದ್ದಾರೆ. ಗಾಡಿ ಚೆನ್ನಾಗಿತ್ತು ಬೈ. ಏನಾದ್ರು ಬೈಕ್ ವಿಸಿಟ್ ಮಾಡಿ. ಇನ್ನೊಂದು ಏನಂದ್ರೆ ಇದ್ರಲ್ಲಿ ಇದು ಚಾರ್ಸಿ ಐತಲ್ಲ, ಕಸ್ಟಮರ್ ಬಂದ ತಕ್ಷಣ ನಾನು ಚಾರ್ಸಿ ಆಗಲ್ಲ ಅಂತಾನೆ ಅನ್ಕೊಂಡಿದ್ದೆ. ಏನಕ್ಕೆ ಅಂದ್ರೆ ಅಷ್ಟು ಬೆಂಡ್ ಆಗ್ಬಿಟ್ಟಿತ್ತು ಚಾರ್ಸಿ. ನಾವು ಅಷ್ಟು ಹೀಟ್ ಮಾಡಿ ತೆಗಿಯಕ್ಕೂ ಆಗಲ್ಲ. ಆದ್ರೂ ಸ್ವಲ್ಪ ತೆಗ್ದಿದ್ದೀನಿ. ಈಗ ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ವೈಬ್ಲಿಂಗ್ ಆಗೋದು ಏನಾಗೋದು ಒಂದೇ ಒಂಚೂರು ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಹಿಂದೆಗಡೆ ಮಡಗಾಡನ ತೆಗ್ಬಿಟ್ಟು ಸ್ಮಾಲ್ ಟೈಲ್ ಟೀನ ಹಾಕಿದ್ದೀನಿ. ಇದ್ರ ಪೂರ್ತಿ ವಿಡಿಯೋ ನೋಡ್ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ಒಂದು ಈ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಒಂದು 2 ಡೇಸ್ ಆದ್ಮೇಲೆ ಒಂದು BTS ಹಾಕ್ತೀನಿ. ಅದನ್ನ ಚೆಕ್ ಮಾಡ್ಕೊ ಬನ್ನಿ ಯಾವ ತರ ಆಗಿದೆ. ನಿಮ್ ಗಾಡಿನೂ ಇದೇ ತರ ರೆಡಿ ಮಾಡಿಸ್ಬೇಕಂದ್ರೆ ನಮ್ಮ ಬೈಕ್ ವರ್ಡ್ K54 ಪೇಜ್ಗೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಅತಿ ಹೆಚ್ಚು ಮಾಹಿತಿಗೋಸ್ಕರ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.